ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ಕನ್ನಡ ಟೆಕ್ಮೂರ್ತಿ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ವಿಡಿಯೋದಲ್ಲಿ ಬಂದು ಡೆಸರ್ಟ್ ಕೂಲರ್ ನಾವು ಅನ್ಬಾಕ್ಸಿಂಗ್ ಮಾಡ್ತಾ ಇದ್ವಿ ವಿತ್ ಬಾಕ್ಸ್, ಇನಿಷಿಯಲ್ ಇಂಪ್ರೆಷನ್, ವಾರಂಟಿ ಎಷ್ಟು ವರ್ಷ ಬರುತ್ತೆ, ಅದೇ ಥರ ಇದರ ಲಿಮಿಟೇಷನ್ಸ್ ಏನು, ಅದು ಬೆನಿಫಿಟ್ಸ್ ಏನು ಎಲ್ಲ ವಿಡಿಯೋದಲ್ಲಿ ಮಾತಾಡ್ತೀನಿ. ವಾರಂಟಿ ಎಲ್ಲ ಎಷ್ಟು ವರ್ಷ ಬರುತ್ತೆ ಅಂತ. ಸೊ ಅದಕ್ಕೆ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ವಿಸಿಟ್ ಮಾಡಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ಥರ ಕಮೆಂಟ್ ಮಾಡಿ ಅಂತ ಹೇಳ್ತಾ ಬನ್ನಿ, ಲೇಟ್ ಮಾಡಿದೆ ವಿಡಿಯೋ ಸ್ಟಾರ್ಟ್ ಮಾಡೋದು. ಸೊ ಬಾಕ್ಸ್ ನೋಡೋದಾದ್ರೆ ನಿಮಗೆ ಬಜಾಜ್ ಕಂಪ್ನಿ ಇದು 95 ಲೀಟರ್ಸ್ ಕೆಪಾಸಿಟಿ ಇರೋಂಥದ್ದು ನೋಡ್ಬೋದು. ಬಜಾಜ್ ಶೀಲ್ಡ್ ಸೀರೀಸ್ ಇದು 95 ಲೀಟರ್ ಮೈಟಿ 95 ಲೀಟರ್ಸ್. ಬಾಕ್ಸ್ ಇನ್ಶಿಯಲ್ ಇಂಪ್ರೆಷನ್ ಈ ಥರ ಬರುತ್ತೆ. ಫಸ್ಟ್ ಇಂಪ್ರೆಷನು ನಾವು ಓಪನ್ ಮಾಡಿ ನೋಡಿಸ್ತೀವಿ ಯಾವ ಥರ ಬರುತ್ತೆ ಅಂತ. ಕೂಲರು ಬ್ಯಾಕಿಂಗ್ ಅಂತೂ ತುಂಬ ಚೆನ್ನಾಗಿ ಮಾಡಿದ್ದಾರೆ, ಯಾಕಂದರೆ ಟ್ರಾವೆಲ್ ಬೈಕ್ ಗಾಡಿಗಳನ್ನ ಟ್ರಾವೆಲ್ ಮಾಡಬೇಕಾದ್ರೆ ಆ ಕಡೆ ಈ ಕಡೆ ಇದಾಗಬಾರ್ದು ಅಂತ ಪ್ಯಾಕಿಂಗ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸೊ ಇದು ಕಾನ್ಫಿಗರೇಷನ್ ಎಲ್ಲ ಮಾತಾಡೋಣ. ನೋಡೋದಾದ್ರೆ ಹೊರಗಡೆ ತೆಗೆದು ನೋಡೋಣ ಯಾವ ಥರ ಬರುತ್ತೆ ಅಂತ. ನೋಡಿ, ಕಂಪ್ಲೀಟ್ಲಿ ರ್ಯಾಪ್ ಮಾಡಿದ್ದಾರೆ ಪೇಪರಲ್ಲಿ. ಅದಕ್ಕೆ ಮುಂಚೆ ನಾವು ಇದಕ್ಕೆ 5 ವೀಲ್ಸ್ ಬರುತ್ತೆ. ಆ ವೀಲ್ಸ್ ಎಲ್ಲ ನಾವು ಸೆಟಪ್ ಮಾಡೋಣ. ಸೊ ಆ ವೀಲ್ಸ್ ಎಲ್ಲ ನೋಡ್ಬೋದು, ಇಲ್ಲಿ ಐಸ್ ಚೇಂಬರ್ ಇದೆಯಲ್ಲ, ಸೊ ಆ ಐಸ್ ಚೇಂಬರಲ್ಲಿ ವೀಲ್ಸ್ ಎಲ್ಲ ಇಟ್ಟಿರ್ತಾರೆ. ಅದು ಮತ್ತೆ ಯಾಕಂದರೆ ನೀವು ಬಾಕ್ಸ್ ಒಳಗಡೆ ಎಲ್ಲ ಇಟ್ಟಿರಲ್ಲ, ಐಸ್ ಚೇಂಬರ್ ಹತ್ರ ಇಟ್ಟಿರ್ತಾರೆ. ಅದು ಓಪನ್ ಮಾಡಿ ತೋರಿಸ್ತೀನಿ. ನೋಡ್ಬೋದು, ನಿಮಗೆ 5 ವೀಲ್ಸ್ ಇದ್ರಲ್ಲಿ ಬರುತ್ತೆ. 2 ನಿಮ್ಗೆ ಸೈಡ್ ಬರುತ್ತೆ, ಒಂದು ಮಧ್ಯದಲ್ಲಿ ಬರುತ್ತೆ. ಸೊ ಆ ವೀಲ್ಸ್ ಎಲ್ಲ ನಿಮಗೆ ಫಿಟ್ ಮಾಡಿ ತೋರಿಸ್ತೀನಿ. ಯಾವ ಥರ ನಿಮ್ಗೆ ಒಂದು ಐಡಿಯಾ ಬರುತ್ತೆ ಯಾವ ಥರ ಫಿಟ್ ಮಾಡೋದು ಅಂತ. ನಿಮಗೂ ಯಾರೆಲ್ಲ ಗೊತ್ತಿರಲ್ವ, ಅದನ್ನ ನೋಡಿಬಿಡಿ. ಸೊ ವೀಲ್ಸ್ ಎಲ್ಲ ಫಿಟ್ ಮಾಡಿದಾಯಿತು. ಈಗ ನೋಡ್ಬೋದು, ಅದು ಕಂಪ್ಲೀಟ್ ನಿಮಗೆ ಪೇಪರ್ ಸುತ್ತಿದ್ದಾರೆ, ಒಂದು ರ್ಯಾಪ್ ಮಾಡಿದ್ದಾರೆ. ಸೊ ಏನು ಡ್ಯಾಮೇಜ್ ಆಗಬಾರ್ದು, ಸ್ಕ್ರಾಚಸ್ಸು ಅಂತ. ಸೊ ಅದನ್ನು ರ್ಯಾಪರೆಲ್ಲ ರಿಮೂವ್ ಮಾಡೋಣ. ರಿಮೂವ್ ಮಾಡಿಬಿಟ್ಟು ಹೇಗಿದೆ ಇನಿಷಿಯಲ್ ಇಂಪ್ರೆಷನ್ ಅಂತ ತೋರಿಸ್ತೀನಿ ನಿಮಗೆ. ನೋಡಿ, ಪ್ಯಾಕಿಂಗ್ ಅಂತೂ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಬಜಾಜ್ ಇದು ಕೂಲರು 95 ಲೀಟರ್ಸ್ ಇದು. ಸೊ ಅದು ನಿಮಗೆ 3 ಸೈಡು ನಿಮಗೆ ಹನಿಕೂಮ್ ಪ್ಯಾಡ್ ಬರುತ್ತೆ, ತುಂಬಾ ಕೂಲಿಂಗ್ ಚೆನ್ನಾಗಿರುತ್ತೆ. ಸೊ ಇದು ಎಂಥ ಏರಿಗೆ ಸೂಟ್ ಆಗುತ್ತೆ ಅಂದರೆ, ನಿಮ್ಗೆ ಯಾರಾದರೂ ದೊಡ್ಡ ಹಾಲ್ಸ್ಗೆ ಮತ್ತು ವೇರ್ ಹೌಸ್ ಇಂಡಸ್ಟ್ರಿ ಈ ಥರದ್ದೆಲ್ಲ ದೊಡ್ಡ ಹಾಲೇಸ್ ಇರುತ್ತಲ್ಲ, ವರ್ಕ್ ಮಾಡೋ ಪ್ಲೇಸಲ್ಲೆಲ್ಲ ತುಂಬಾ ಚೆನ್ನಾಗಿರುತ್ತೆ. 95 ಲೀಟರ್ಸ್ ಇದು ವಾರಂಟಿಯಾಗ ನೋಡೋದಾದರೆ ನಿಮಗೆ, ಸೊ ವಾರಂಟಿ ಎಲ್ಲ ಇದ್ರಿಗೆ ಮೋಟರ್ಸ್ಗೆ 3 ಇಯರ್ಸ್ ವಾರಂಟಿ ಬರುತ್ತೆ, ಪಂಪ್ಗೆ 3 ಇಯರ್ಸ್ ವಾರಂಟಿ ಬರುತ್ತೆ, ಎಂಟೈರ್ ಪ್ರಾಡಕ್ಟ್ಗೆ 1 ಇಯರ್ ವಾರಂಟಿ ಬರುತ್ತೆ ಇದಕ್ಕೆ. ಸೊ ಇನಿಷಿಯಲ್ ಇಂಪ್ರೆಷನ್ ನೋಡೋದಾದರೆ ನಿಮಗೆ ನೋಡ್ಬೋದು, ಪ್ರಾಡಕ್ಟ್ ಈ ಥರ ಕಂಪ್ಲೀಟ್ ಪ್ಲಾಸ್ಟಿಕ್ ಫ್ರೇಮ್ ಇದು. ಸೊ ಇದು ಪ್ರೋಗ್ರಾಮ್ಸ್ ಎಲ್ಲ ಇದು ಐಸ್ ಒಳಗೆ ಹಾಕ್ಕೋಬೋದು. ಇಲ್ಲಿ ಮುಂದೆಗಡೆ ಐಸ್ ನೀವು ಕೂಲಿಂಗ್ ಜಾಸ್ತಿ ಬೇಕಂದರೆ ನಿಮ್ಮ ಮೋಡ್ಸ್ ಬಂದು ನಿಮ್ಗೆ 3 ಮೋಡ್ಸ್ ಬರುತ್ತೆ. ಸ್ವಿಂಗ್ ಮೋಡ್ ಇದೆ, ಮತ್ತು ಪಂಪು, ಸ್ವಿಂಗು ಮತ್ತು ಬರುತ್ತೆ. 2 ಪ್ರೋಗ್ರಾಮಲ್ಲಿ ಬಟನ್ಸ್, ಮ್ಯಾನ್ಯುವಲ್ ಬಟನ್ ಕೊಟ್ಟಿರ್ತಾರೆ. ರಿಮೋಟ್ ಏನೂ ಬರಲ್ಲ, ಓನ್ಲಿ ಮ್ಯಾನ್ಯುವಲ್ ಬಟನ್ ಇದು. ನಿಮಗೆ ಪವರ್ ಪ್ಲಗ್ಗಿಂಗ್ ನೋಡ್ಬೋದು, ಈ ಥರ ಬರುತ್ತೆ. ನೀವು ನಾರ್ಮಲ್ ಸಾಕೆಟ್ಸಲ್ಲಿ ಬೇಕಾದ್ರೂ ಹಾಕ್ಕೊಂಡು ಯೂಸ್ ಮಾಡ್ಬೋದು ಇದು. ಸೊ ಇದು ಸೌಂಡ್ ಯಾವ ಥರ ಬರುತ್ತೆ ಎಲ್ಲ ನಿಮಗೆ ವೀಡಿಯೋದಲ್ಲಿ ತೋರಿಸ್ತೀನಿ. ಸೊ ನೋಡ್ಬೋದು, ನಿಮಗೆ ಒಳಗಡೆ ಎಲ್ಲ ನಿಮಗೆ ಫ್ಯಾನು, ಪಂಪು ಎಲ್ಲ ನಿಮಗೆ ತೋರಿಸ್ತಾ ಇದೆ. ಮೋಟ್ರು ಎಲ್ಲ ಫ್ಲಕ್ಚುಯೇಟ್ ಮಾಡ್ಕೋಬೋದು. ಬೇಕಾದ್ರೆ ನಿಮ್ಗೆ ಅಪ್ ಆ್ಯಂಡ್ ಡೌನ್ ಏರ್ ಯಾವ ಸೈಡ್ ಬೇಕು ಅಂದ್ಬಿಟ್ಟು ನೀವು ಬೇಕಾದ್ರೆ ಫ್ಲಕ್ಚುಯೇಟ್ ಮಾಡ್ಕೋಬೋದು. ಅದು ಅಪ್ ಆ್ಯಂಡ್ ಡೌನ್ ಮಾಡ್ಕೋಬೋದು. ಅಲ್ಲೊಂದು ಕಡ್ಡಿ ಥರ ಕೊಟ್ಟಿರ್ತಾರೆ, ನೀವು ಅದು ನೋಡಿದ್ರೆ ಕೂಲರ್ ನೋಡಿದ್ರೆ ಗೊತ್ತಾಗುತ್ತೆ. ನೋಡಿ, ಅಂದರೂ ನೋಡ್ಸೋಕೆ ಟ್ರೈ ಮಾಡ್ತಾ ಇದ್ದೀನಿ. ಸೊ ಇದು ತುಂಬಾ ಲಾರ್ಜ್ ಏರಿಯಾನೇ ಕವರ್ ಮಾಡುತ್ತೆ, ಏರ್ ಇದರಲ್ಲಿ. ಸೊ ಇದ್ರ ಟೆಕ್ನಾಲಜಿ ಎಲ್ಲ ಏನೇನಿದೆ ಅಂತ ತೋರಿಸ್ತೀನಿ ನಿಮಗೆ. ನೋಡ್ಬೋದು ಒಳಗಡೆ ನಿಮಗೆ ಇದು ಬಂದು ನಿಮಗೆ ಇಲ್ಲಿಂದ ನಿಮಗೆ ನೀರು ಹಾಕೋದು. 95 ಲೀಟರ್ ವಾಟರ್ ನಡೆಸುತ್ತೆ. ಇದು ಬಂದರೆ ವಾಟರ್ ಇಂಡಿಕೇಟರ್ ಇದೆ. ಸೊ ನಿಮಗೆ ನೀರೆಲ್ಲ ಡ್ರೈ ಮಾಡಬೇಕಂದ್ರೆ ನಿಮಗೆ ಈ ಹಿಂದೆಗಡೆ ಬರುತ್ತೆ. ಸೊ ಪ್ರೋಗ್ರಾಮ್ಸ್ ನೋಡ್ಬೋದು, ನಿಮಗೆ 3 ಸ್ಟೇಜಸ್ ಪ್ರೋಗ್ರಾಮ್ಸ್ ಇದು ಸಿಗುತ್ತೆ. ಆಫ್ ಆನ್, ಹೈ ಲೆವೆಲು, ಮೀಡಿಯಮು, ಲೋ ಲೆವೆಲು ಅಂತ ಆಫ್ ಅಂತ. ಸೊ ಇದು ಕೂಲ್ ಅಂದರೆ ನಿಮಗೆ ಸ್ವಿಂಗ್ ಮಾಡೋದು, ಪಂಪು ಮಾಡೋದು, ಮತ್ತು ಆಫ್ ಮಾಡ್ಕೊಳೋದು. ನಿಮಗೆ 3 ಆಪ್ಷನ್ ಕೊಟ್ಟಿದ್ದಾರೆ ಇದರಲ್ಲೂ. ಸೊ ಇದು ಬಂದು ನೀವು ನೋಡಿದ್ರೆ ನಿಮಗೆ ಐಸ್ ಚೇಂಬರ್ ಬರುತ್ತೆ. ನಿಮ್ಗೆ ಕೂಲಿಂಗ್ ಜಾಸ್ತಿ ಎಫಿಷಿಯನ್ಸಿ ಬೇಕಂದರೆ ನಿಮಗೆ ಐಸ್ ಹಾಕೊಂಡು ನೋಡ್ಕೋಬೋದು. ಸೊ ಇದು ಹನಿಕೂಮ್ ಪ್ಯಾಡು. ನಿಮ್ಗೆ ಹಿಂದೆಗಡೆ ಸೈಡ್ 2 ಕಡೆ 3 ಸೈಡ್ ಕೊಟ್ಟಿದ್ದಾರೆ. ಬೇಕಾದರೆ ರಿಮೂವ್ ಮಾಡ್ಕೊಂಡು ನಾವು ರಿಮೂವ್ ಮಾಡ್ಬೋದು, ಅದು ರಿಮೂವ್ ಮಾಡೋಕ್ಕೆ ಆಗಲ್ಲ. ಸೊ ಇದ್ರಲ್ಲಿ ಬಂದಿರೋ ಟೆಕ್ನಾಲಜಿ ನೋಡೋದಾದರೆ, ಇದರಲ್ಲಿ ಆ್ಯಂಟಿ ಬ್ಯಾಕ್ಟೀರಿಯಾ ಆಕ್ಸಾ ಕೂಲಿಂಗ್ ಟೆಕ್ನಾಲಜಿ ಇದೆ. ಅದೇ ಥರ ಟರ್ಬೋ ಫ್ಯಾನ್ ಟೆಕ್ನಾಲಜಿ ಇದೆ. ತುಂಬ ಸ್ಪೀಡಾಗಿ ವರ್ಕ್ ಆಗುತ್ತೆ. ವಿತ್ ಐಸ್ ಚೇಂಬರ್ ಇದೆ, ಮತ್ತು ಸ್ಪೀಡ್ ಕಂಟ್ರೋಲರ್ ಇದೆ. 3 ಸೈಡ್ ಹನಿಕೂಮ್ ಪ್ಯಾಡ್ ಇದೆ. ಮತ್ತು ಅದರಲ್ಲಿ ಹೇಳಿದ್ನಲ್ಲ, ವಾರಂಟಿ ಎಲ್ಲ ನಿಮಗೆ 3 ಇಯರ್ಸ್ ಅಪ್ ಟು ಮೋಟರ್ಗೆ, ಪಂಪ್ಗೆ 3 ಇಯರ್ಸ್, ಮತ್ತು ಪ್ರಾಡಕ್ಟ್ 1 ಇಯರ್ ಬರುತ್ತೆ. ಸೊ ನೋಡ್ಬೋದು ನೀವು ಏರ್ ಕೂಲಿಂಗ್ ಯಾವ ಥರ ಬರುತ್ತೆ ಅಂತ. ನಿಮಗೆ ಅದು ಆನ್ ಮಾಡಿ ತೋರಿಸ್ತೀನಿ ನಿಮಗೆ.
ಅಂದರೆ ನಿಮಗೆ ಕೂಲರ್ ಯಾವ ಥರ ನಿಮಗೆ ನಾಯ್ಸ್ ಬರುತ್ತೆ ಎಲ್ಲ ನಿಮಗೆ ವಿಡಿಯೋದಲ್ಲಿ ತೋರಿಸ್ತೀನಿ. ಸೊ ಇದು ಈ ಕೂಲರ್ ಸೌಂಡ್ ನೋಡ್ಬೋದು ಯಾವ ಥರ ಬರುತ್ತೆ ಅಂತ. ಸೊ ಅದೇ ಥರ ಈ ಡೆಸರ್ಟ್ ಕೂಲರ್ ಬೆನಿಫಿಟ್ಸ್ ಏನಪ್ಪ ಅಂದರೆ ಇದು ತುಂಬಾ ಎಫೆಕ್ಟಿವ್ ಕೂಲಿಂಗ್ ಸಿಗುತ್ತೆ ಹಾಟ್ ಮತ್ತು ಡ್ರೈ ಏರ್ ಕ್ಲೈಮೇಟಲ್ಲೆಲ್ಲ. ಮತ್ತು ಹೈ ಏರ್ ಡೆಲಿವರಿ ಕೊಡುತ್ತೆ ನಿಮಗೆ. ಏರ್ ಬಂದು ತುಂಬಾ ಸ್ಪೀಡಾಗಿ ಬರುತ್ತೆ. ಮತ್ತು ಬಿಗ್ ವಾಟರ್ ಟ್ಯಾಂಕ್ ಇದರಲ್ಲಿ ಸಿಗುತ್ತೆ, ಅಂದರೆ 95 ಲೀಟರ್ಸ್ ಕೆಪಾಸಿಟಿ ಇದರಲ್ಲಿ ಸಿಗುತ್ತೆ. ಮತ್ತು ಈಸಿ ಮೂವ್ಮೆಂಟ್ ಮಾಡ್ಕೋಬೋದು, ಎಲ್ಲಿ ಬೇಕಾದ್ರೂ ನೀವು ಪ್ಲೇಸ್, ಅಂದರೆ ವೀಲ್ಸ್ ಇರೋದ್ರಿಂದ ಎಲ್ಲಿ ತಗೊಂಡು ಹೋಗ್ಬೇಕಾದ್ರೂ ನೀವು ಈಸಿ ಮೂವ್ಮೆಂಟ್ ಮಾಡ್ಕೋಬೋದು. ಮತ್ತು ಇದು ಬೇರೆ ಕಂಪೇರ್ ಮಾಡಿದ್ರೆ ನಿಮಗೆ ಡೆಸರ್ಟ್ ಕೂಲರ್ ಸ್ವಲ್ಪ ಚೀಪರ್ ಆಗಿರುತ್ತೆ ಆಲ್ಟರ್ನೇಟಿವ್ ಕೂಲರ್ ಕಂಪೇರ್ ಮಾಡಿಕೊಂಡ್ರೆ. ಮತ್ತು ಇದರಲ್ಲಿ ನೀವು ನೋಡೋದಾದ್ರೆ ಲಿಮಿಟೇಷನ್ಸ್, ಅಂದರೆ ನಿಮಗೆ ಡ್ರಾಬ್ಯಾಕ್ ಏನಪ್ಪ ಅಂದರೆ ತುಂಬಾ ಸೈಜ್ ತಗೊಳುತ್ತೆ. ಅಂದರೆ ನೀವು ಎಲ್ಲೇನೋ ಒಂಥರ ನಿಲ್ಲಿಸ್ಬೇಕಂದ್ರೆ ಕಂಪೇರ್ ಟು ಪರ್ಸನಲ್ ಕೂಲರ್ ಕಂಪೇರ್ ಮಾಡಿಕೊಂಡ್ರೆ ಸ್ಪೇಸ್ ಜಾಸ್ತಿ ಬೇಕಿದೆ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಏನಿಸ್ತು ಅಂತ ಈ ವಿಡಿಯೋದಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ಅದೇ ಥರ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್ ಬಾಯ್.